ಮೂಡಲ್ ಕುಣಿಗಲ್ ಕೆರೆ ನೋಡೋರ್ ಗೊಂದೈ ಭೋಗ ಮೂಡಿ ಬರ್ತಾನೆ ಆ ಚಂದಿರಾಮ ಮೂಡಿ ಬರ್ತಾನೆ ಚಂದಿರಾಮ ಆ ತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ. ಈ ಹಾಡನ್ನು ಬರೆದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೂ ಮತ್ತು ಇದನ್ನು ಹಾಡಿದಂತಹ ರಾಮ್ ಪ್ರಸಾದ್ ಮತ್ತು ನಂದಿತ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಅತ್ತಿತ್ತ ತಿರುಗಾಡಿ ಈಚಾಗಿ ನೀನು ಬಂದೆ ಮಗನೂರು ಬಳ್ಳಿಗೆ ಸಾತ್ನೂರು ಸಂಪಿಗೆ ಭೇಟಿಯಾಗಲು ನೀನು ಬಂದೆ ಎಂದು ಹಿರಿಯರು ಜಾನಪದ ಎಲ್ಲ ಕಲಾ ತಂಡಕ್ಕೆ ಅವರು ಬರೆದ ಮತ್ತು ಅರ್ಥಗರ್ಭಿತವಾದ ಈ ಜಾನಪದ ಸಂಗೀತಕ್ಕೆ ಎಷ್ಟು ಹೇಳಿದರೂ ಕಡಿಮೆ ಎಂದು ಹೇಳಬಹುದು. ಬಿದನಗೆರೆ ಬಸವೇಶ್ವರ ಮಠ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಬರ್ತಕ್ಕಂತಹ ಈ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಶ್ರೀಯುತ ನರೇಂದ್ರ ಮೋದಿಯವರು ಬಂದು ಸಂಗಮ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಬಹುದು. ಈ ದೇವಸ್ಥಾನವನ್ನು ಧನಂಜಯ ಗುರೂಜಿಯವರು ನಡೆಸಿಕೊಂಡು ಹೋಗುತ್ತಾರೆ ಎಂದು ಹೇಳುವುದರ ಜೊತೆಗೆ ಈ ದೇವಸ್ಥಾನವನ್ನು ತ್ರಿವೇಣಿ ಸಂಗಮ ದೇವಸ್ಥಾನ ಎಂದು ಕರೆಯುತ್ತಾರೆ. ಈ ಒಂದು ಉದ್ಭವ ದೇವಸ್ಥಾನ, ಸತ್ಯಶನೀಶ್ವರ ದೇವಸ್ಥಾನ 161 ಅಡಿ ಎತ್ತರದ ಆಂಜನೇಯ ದೇವಸ್ಥಾನವನ್ನು ಇಲ್ಲಿ ಕಾಣಬಹುದು. ಪೂರ್ವಾಭಿಮುಖವಾಗಿ ಶನೀಶ್ವರ, ದಕ್ಷಿಣಾಭಿಮುಖವಾಗಿ ಆಂಜನೇಯ, ಪಶ್ಚಿಮಾಭಿಮುಖವಾಗಿ ಉದ್ಭವ ದೇವಸ್ಥಾನವನ್ನು ಇಲ್ಲಿ ಕಾಣಬಹುದು. ಈ ದೇವಸ್ಥಾನಕ್ಕೆ ಕರ್ನಾಟಕ ಶನಿ ಶಿಂಗಣಾಪುರ ಎಂದು ಪ್ರಖ್ಯಾತಿಗೊಂಡ ಬಿದನಗೆರೆ ಶ್ರೀ ಬಸವೇಶ್ವರ ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಎಂದು ಹೇಳಬಹುದು. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಭಕ್ತಿಯಿಂದ ಬೇಡಿಕೊಂಡರೆ ಸಕಲ ದೋಷಗಳು ಪರಿಹಾರ ಆಗುತ್ತದೆ ಎಂದು ಹೇಳಬಹುದು. ಈ ದೇವಸ್ಥಾನಕ್ಕೆ ಗೋಮಾತೆಗಳನ್ನು ಮತ್ತು ಶ್ರೀರಾಮ ಜಯರಾಮ ಅನ್ನುವ ತೂಕದ ಕಲ್ಲನ್ನು ಇಲ್ಲಿ ಕಾಣಬಹುದು. ಬಂದ ಭಕ್ತಾದಿಗಳು ಶನಿದೇವರಿಗೆ ಕಪ್ಪು ವಸ್ತ್ರದಾನ ನೀಡಿ ಶನಿ ದೋಷವನ್ನು ಕಳೆದುಕೊಳ್ಳುವುದರ ಜೊತೆಗೆ ಈ ಲೋಕ ಕಲ್ಯಾಣ ಹಿತಕ್ಕಾಗಿ ಅನ್ನ ದಾಸೋಹ ಮತ್ತು ಅನ್ನ ಪ್ರಸಾದದ ವ್ಯವಸ್ಥೆಯು ಕೂಡ ಇಲ್ಲಿ ಇದೆ ಎಂದು ಹೇಳಬಹುದು. ಈ ಕ್ಷೇತ್ರಕ್ಕೆ ಹೋಮ ಮತ್ತು ತುಲಾಭಾರ ಸೇವೆಯೂ ನಡೆಯುತ್ತದೆ. ಇಲ್ಲಿ ಉಪ್ಪಿನ ಮತ್ತು ದವಸ ಧಾನ್ಯದ ತುಲಾಭಾರದ ಸೇವೆಯೂ ನೀಡಬಹುದು. ಈ ಕ್ಷೇತ್ರಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಜನರು ಬಂದು ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುವುದರ ಜೊತೆಗೆ ಶುಕ್ರವಾರ ರಾತ್ರಿ ಇಲ್ಲಿ ಜನರು ತಂಗಿ ಅಥವಾ ವಾಸ್ತವ್ಯವನ್ನು ಹೂಡಿ ಶನಿವಾರ ಬೆಳಗಿನ ಜಾವ ನಡೆಯುವ ಮಹಾಭಿಷೇಕದಲ್ಲಿ ಪಾಲ್ಗೊಂಡು ಅದರ ಜೊತೆಗೆ ತಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರಗಳನ್ನು ಇಲ್ಲಿ ಕಂಡುಕೊಳ್ಳುತ್ತಾರೆ ಎಂದು ಹೇಳಬಹುದು. ಈ ಪವಿತ್ರ ಗಂಗಾಜಲದ ಪ್ರೋಕ್ಷಣೆಯಿಂದ ಸಂಕಷ್ಟಗಳು ದೂರವಾಗುತ್ತವೆ.